ನ್ಯೂಸ್ ಕ್ಲಸ್ಟರ್ ಪರಪದ ಅಸೋಸಿಯೇಷನ್ ನಡೀತಾ ಇರುವಂತಹ ಕುಂದಾಪುರದಲ್ಲಿ ಸತ್ಯವಾದ ಇದರ ಪೋಸ್ಟರ್ ಅನಾವರಣದ ಸ್ಥಳ ಡಾಕ್ಟರ್ ಸಿ ಅಶ್ವಥ್ ಸ್ವರ ಸಂಯೋಜನೆಯ ಗೀತೆಗಳ ಮೊದಲ ಪ್ರಶಸ್ತಿ ರಾಮಚಂದ್ರ ಗಣಪತ್ ಎಂ.ಡಿ. ಪಲ್ಲವಿ ಲೇಖನ ಕುಂದಾಪುರ ಹಾಗೆ ಅವರ ಒಡನಾಟದ ಮಾತುಗಳನ್ನು ಆಡಲಿಕ್ಕೆ ಬಿ.ಆರ್. ಲಕ್ಷ್ಮಣರಾವ್, ಟಿ.ಎಸ್. ನಾಗಭರಣ, ಜೋಗಿ ಹಾಗೆ ನಿರೂಪಣೆ ನಮ್ಮವರೇ ಆದಂಥ ರಾಘವೇಂದ್ರ ಕಾಂಚನ್. ಕುಂದಾಪುರದಲ್ಲಿ ಸತ್ಯವಲ್ಲ. ಈಗಾಗಲೇ ಸಂಬಂಧಿತರು ಸವಿ ಸಂಜೆ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ನೀಡಿ ಈಗ ಎರಡನೇ ಯಶಸ್ವಿಗಾಗಿ ಸತ್ಯವಾತವನ್ನು ಅರ್ಪಿಸ್ತಾ ಇದ್ದೇವೆ. ಸಮುದ್ಯತ ಗ್ರೂಪಿನವರನ್ನು ನಾವು ಯಾವಾಗಲೂ ಅಭಿನಂದಿಸಲೇಬೇಕಾಗ್ತದೆ. ಯಾಕಂತ ಹೇಳಿದರೆ ಒಂದಷ್ಟು ಯುವಕರು ಕಷ್ಟದಲ್ಲಿರುವ ಸಮಯದಲ್ಲಿ ನಾವೇನಾದರೂ ಸಾಧಿಸಬೇಕು, ನಾವು ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ನಮ್ಮ ಸ್ವಂತಿಕೆ ಏನು ಉಳಿಸ್ಕೊಳ್ಬೇಕು, ಅದೇ ರೀತಿ ಸಮಾಜಕ್ಕೂ ಏನಾದರೂ ಕೊಡಬೇಕಂತ ಹೇಳುವ ಉದ್ದೇಶದಿಂದ ಸ್ಥಾಪಿಸಿದಂಥ ಈ ಒಂದು ಸಂಸ್ಥೆ ಇವತ್ತು ಈ ಭಾಗದ ಎಲ್ಲ ಜನರಿಗೂ ಸಂತೋಷ ಕೊಡುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ. ಬರೀ ಸತ್ಯವತ್ತಾದ ಮಾತ್ರ ಅಲ್ಲ, ಅವರ ಈವೆಂಟ್ ಮ್ಯಾನೇಜ್ಮೆಂಟ್ ಖಂಡಿತ ಈ ಭಾಗದ ಎಲ್ಲ ಜನರಿಗೂ ಹಿಡಿಸಿದೆ. ಅಂಥೇಳಿದರೆ ರುಚಿ ರುಚಿಯಾದ ತಿಂಡಿ ಇರ್ಬೋದು, ತಿನಿಸಿರ್ಬೋದು, ಒಂದು ಏನು ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದರೆ ಪ್ರತಿಯೊಂದು ಕಸ ಗುಡಿಸೋದ್ರಿಂದ ಹಿಡಿದು ಲಾಸ್ಟ್ ಕಸ ತೆಗೆಯುವವರೆಗೂ ಬೇಕಾಗುವ ಎಲ್ಲ ವ್ಯವಸ್ಥೆಯನ್ನು ಅವರು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ಕಡೆ ಅವರು ಇವತ್ತು ತಮ್ಮತನವನ್ನು ತೋರಿಸ್ಕೊಂಡಿದ್ದಾರೆ. ಎಲ್ಲಿ ಒಂದು ಇವೆಂಟ್ ಮಾಡಿದರೆ ಪುನಃ ಅವರಿಗೆ ಅವ್ರ ಮನೆಯಲ್ಲಿ ಅಥವಾ ಆ ಪರಿಸರದಲ್ಲಿ ಬೇರೆ ಏನಾದರೂ ಕಾರ್ಯಕ್ರಮ ಆದರೆ ಇವರಿಗೆ ಹೇಳುವಂಥ ಪರಿಸ್ಥಿತಿ ಬರಬೇಕಾದ್ರೆ ನಿಜವಾಗಿಯೂ ಅವರ ಒಂದು ಆ ವಿಷಯದ ಬಗ್ಗೆ ಅವರ ಆಸಕ್ತಿ, ಅವರ ಡೆಡಿಕೇಶನ್ ಅತ್ಯಂತ ಮುಖ್ಯವಾದದ್ದು. ಆ ರೀತಿಯಲ್ಲಿ ಅವರು ಬೆಳೆದು ಬಂದಿದ್ದಾರೆ. ಅದೇ ರೀತಿ ಡಾಕ್ಟರ್ ಸಿ ಅಶ್ವಥ್ ಸ್ವರ ಸಂಯೋಜನೆಯ ಗೀತೆಗಳ ಮಧುರ ಪ್ರಸ್ತುತಿ ಸತ್ಯಾವತಾರ ಅಂತ ಹೇಳುವ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ನಮ್ಮ ಸತೀಶ್ ಪೂಜಾರಿ ಅವರಿರುವಾಗ, ಡಾಕ್ಟರ್ ಸತೀಶ್ ಪೂಜಾರಿ ಅವರಿರುವಾಗ ಇದೇ ರೀತಿಯ ಕಾರ್ಯಕ್ರಮ ನಾವು ಇವರು ನಮ್ಮ ಅಶೋಕ್ರವ್ರದ್ದಲ್ಲ, ಬೇರೆ ಬೇರೆ ಸಂಗೀತ ಕಾರ್ಯಕ್ರಮ ನಾವು ನೋಡಿದ್ದೇವೆ. ನಮ್ಮ ಎಸ್ ಜಾನಕಿ ಇರಬಹುದು, ಮತ್ತು ಬೇರೆ ಬೇರೆ ಸಂಗೀತದ ಕ್ಷೇತ್ರದ ದಿಗ್ಗಜಗಳನ್ನೆಲ್ಲ ಕರೆಸಿ ಅವರಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ. ನಾವೆಲ್ಲರೂ ಖುಷಿಪಟ್ಟಿದ್ದೇವೆ. ಅದೇ ರೀತಿ ಇನ್ನಿತರೆ ಕಾರ್ಯಕ್ರಮ ನಮ್ಮ ಕಿಶೋರ್ ಕುಮಾರ್ ಅವರು ಪ್ರತಿ ವರ್ಷ ಜನವರಿಯಲ್ಲಿ ಕುಂದಾಪುರದಲ್ಲಿ ಆಯೋಜಿಸುತ್ತಾರೆ. ಅದು ಹಾಗೆ ಭಾಳ ಜನರಿಗೆ ಮನಸ್ಸಿಗೆ ಮುದ ಕೊಡುವಂಥ ಒಂದು ಕಾರ್ಯಕ್ರಮ. ಅದೇ ರೀತಿ ಈ ಸತ್ಯಾವತಾರ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಆಗ್ತಾ ಉಂಟು. ಭಾಳ ಒಳ್ಳೆಯ ಕಾರ್ಯಕ್ರಮ ಅಂತ ಕೇಳಿದ್ದೇನೆ, ನಾನಂತೂ ಹೋಗಲಿಲ್ಲ. ಆದರೆ ಅದೇ ಕಾರ್ಯಕ್ರಮ ಜನರ ಮನಸ್ಸಿಗೆ ಮುಟ್ಟುವಂಥ ಕಾರ್ಯಕ್ರಮ ನಮ್ಮೂರಿನಲ್ಲಿ ಆಗ್ತದೆ ಅಂತ ಹೇಳುವಾಗ ಖಂಡಿತ ಅದು ನಮಗೊಂದು ಹೆಮ್ಮೆ. ನಮ್ಮ ಸಮುದಾಯ ಗ್ರೂಪಿಗೆ ಖಂಡಿತ ಅದು ಒಂದು ಕಲಶಪ್ರಾಯವಾದದ್ದು, ಒಂದು ಕಿರೀಟ ಇಟ್ಟಂತೆ ಈ ಒಂದು ಕಾರ್ಯಕ್ರಮ ಅವರು ಮಾಡ್ತಾ ಇರೋದು. ಅವ್ರ ಗ್ರೂಪಿಗೆ ಇದೊಂದು ದೊಡ್ಡ ಯಶಸ್ಸು ತಂದು ಕೊಡುವಂಥ ಒಂದು ಕಾರ್ಯಕ್ರಮ. ಖಂಡಿತ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಬೇಕಾದ್ರೆ ಮಾಧ್ಯಮ ಮಿತ್ರರು ಆದಷ್ಟು ಪ್ರಚಾರ ಕೊಡಬೇಕು. ಯಾಕಂತ ಹೇಳಿದರೆ ಅವರೆಲ್ಲರೂ ಯುವಕರು, ಎಷ್ಟೋ ಮಕ್ಕಳಿಗೆ, ಎಷ್ಟೋ ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಇವತ್ತು ಸಮುದಾಯ ಗ್ರೂಪ್ನವರು ಅವರು ಬೆಳೆಯುವ ಜೊತೆಗೆ ಅದೆಷ್ಟೋ ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಬೇರೆ ಬೇರೆ ಕಡೆ ಅವರ ಒಂದು ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಅವರು ನಡೆಸುವಂಥ ಈ ಒಂದು ಕಾರ್ಯಕ್ರಮ ಅತ್ಯಂತ ಈ ಭಾಗದಲ್ಲಿ ಚಂದವಾಗಿ ಮೂಡಿ ಬರಬೇಕು. ಮತ್ತು ಎಲ್ಲರೂ ಆ ಸಭೆಯನ್ನು ಉಣಬೇಕು. ಹಾಗಿದ್ದರೆ ಮಾತ್ರ
ಅವರ ಈ ಒಂದು ಎಷ್ಟು ಖರ್ಚು ಮಾಡುವಂಥ ಕಾರ್ಯಕ್ರಮ ಒಂದು ಯಶಸ್ವಿಗೆ ಬರ್ತದೆ. ಖಂಡಿತ ಎಲ್ಲರೂ ಅವ್ರ ಜೊತೆ ಕೈ ಜೋಡಿಸಬೇಕು ಅಂತ ಈ ಸಂದರ್ಭ ಹೇಳುತ್ತಾ, ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ. ಖಂಡಿತ ನಮ್ಮೂರಿನಲ್ಲಾಗುವಂಥ ಕಾರ್ಯಕ್ರಮ ನಾವೆಲ್ಲರೂ ಅದನ್ನು ನೋಡಿ ಸಂತೋಷ ಪಡಬೇಕು, ಹೆಮ್ಮೆ ಪಡಬೇಕು ಅಂತೇಳಿ ಹೇಳ್ತಾ, ಅವರಿಗೆ ಈ ಕಾರ್ಯಕ್ರಮದಲ್ಲಿ ಯಶಸ್ಸು ಸಿಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತಿದ್ದೆ. ಸತ್ಯಾವತಾರ ಅಂತ ಪೋಸ್ಟರ್ಗಳನ್ನು ಬೆಂಗಳೂರಿನಲ್ಲಿ ನೋಡ್ತಾ ಇದ್ವಿ. ಒಂದಿಷ್ಟು ಆಸನಗಳನ್ನು ಇಟ್ಟುಕೊಂಡು ಸತ್ಯಾವತಾರ ಕಾರ್ಯಕ್ರಮವನ್ನು ಕುಂದಾಪುರದಲ್ಲಿ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಕಳೆದ ಒಂದೂವರೆ ವರ್ಷಗಳಿಂದ ನಮ್ಮೊಂದಿಷ್ಟು ಜನರ ಪ್ರಯತ್ನ ನಡೀತಾ ಇತ್ತು. ಆ ನಿಟ್ಟಿನಲ್ಲಿ ಅದಕ್ಕೆ ಕಾಲ ಕೂಡಿ ಬಂದಿದ್ದು ಕುಂದಾಪುರದ ಸತ್ಯಾವತಾರ ಬರುವ 20ನೇ ತಾರೀಕು ನಡೀತಾ ಇದೆ. ಸತ್ಯಾವತಾರ ಕಾರ್ಯಕ್ರಮ ಅದು ಕುಂದಾಪುರದಲ್ಲಿ ಅಂತೇಳಿ ನಾನು ಆ ಸತ್ಯಾವತಾರ ಇನ್ನೊಂದು ಸಲ ಬೆಂಗಳೂರಿನಲ್ಲಿ ಮಾಡ್ತಾರೆ ಅಂತ ಅಂದ್ಕೊಂಡೆ. ಫಸ್ಟ್ ಸತ್ಯಾವತಾರ ಅಂತೇಳಿ ಒಂದು ಗ್ರೂಪನ್ನು ನಮ್ಮ ಉದಯಣ್ಣ ಮತ್ತು ಇವುಗಳನ್ನ ಗ್ರೂಪನ್ನು ಮಾಡಿ ನನ್ನನ್ನು ಸೇರಿಸಿದಾಗ ಕಳೆದ ಸಾರಿಯ ಸತ್ಯಾವತಾರಕ್ಕೆ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ನಾನು ಭಾಳ ಮಿಸ್ ಮಾಡಿಕೊಂಡೆ. ನಾನು ಬೆಂಗಳೂರಿನಲ್ಲಿ ಇದ್ದೆ, ಮೊದಲೇ ಬುಕ್ ಮಾಡಬೇಕಿತ್ತು. ಬೆಂಗಳೂರಿಗೆ ಬರ್ತೀನಿ ಅಂತ ಗೊತ್ತಿರಲಿಲ್ಲ. ಅದು ಆಲ್ರೆಡಿ ಟಿಕೆಟ್ ಎಲ್ಲ ಬುಕ್ ಆಗಿತ್ತು, ಸೋಲ್ಡ್ ಆಗಿತ್ತು. ನಿಮಗೆ ಬುಕ್ ಮೈ ಶೋ ಅಲ್ಲಿ ಟಿಕೆಟನ್ನು ಬಿಕ್ಕರಿಗೆ ಇಟ್ಟಿದ್ರು. ಎಲ್ಲ ಟಿಕೆಟ್ ಕೂಡ ಕ್ಲೋಸ್ ಆಗಿದೆ. ಆದರೂ ಕೂಡ ಅದನ್ನು ಅರ್ಗನೈಸ್ ಮಾಡ್ತಿರೋರು ನಮ್ಮದೇ ರಾಘವೇಂದ್ರ ಕಾಂಚನರು. ಅವ್ರಿಗೆ ಫೋನ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಅದು ಸಭ್ಯತೆ ಅಲ್ಲ. ಯಾಕಂದರೆ ಅವ್ರಿಗೆ ಆಗೋದಿಲ್ಲ ಅಂತ ನನಗೆ ಹೇಳಲಿಕ್ಕೆ ಅವ್ರಿಗೆ ನೋವಾಗಬಹುದು ಅನ್ನೋ ಕಾರಣಕ್ಕೆ. ಯಾಕಂದರೆ ಟಿಕೆಟ್ ನಾನು ಒಂದು ಬುಕ್ ಮಾಡ್ಕೊಬೇಕು. ಅದಕ್ಕೆ ನಾನು ರಾಘಣ್ಣಿಗೆ ಫೋನ್ ಮಾಡಲಿಲ್ಲ. ನಮ್ಮ ಉದಯಣ್ಣ ಇವರ ಹತ್ರ ಅಂತೇಳಿ ಅವರೊಂದು 2-3 ಸೀಟನ್ನು ಕಾದಿರಿಸಿದ್ರು. ಇವರು ಆ ದಿನ ಹೋಗಲಿಲ್ಲ. ನಾನು ಫೋನ್ ಮಾಡಿದ್ರೆ ನಾನು ಅವ್ರಿಗೆ ನೋಡ್ಬೋದಿತ್ತು. ಪಶ್ಚಾತ್ತಾಪ ಪಡುವಂಥದ್ದೇನಿಲ್ಲ. ನಮ್ಮ ಊರಿನಲ್ಲೇ ಸತ್ಯಾವತಾರವನ್ನು ನೋಡಲಿಕ್ಕೆ ಸಮುದ್ರದ ಟೀಮ್ ಅವಕಾಶ ಮಾಡಿಕೊಡ್ತಿದೆ. ಹಾಗಾಗಿ ಮೊದಲಿಗೆ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವೇದಿಕೆಯಲ್ಲಿ ಎಲ್ಲ ಗಣ್ಯರು ಮತ್ತು ನೆರೆದಿರ್ತಕ್ಕಂತಹ ಸಂಗೀತ ಅಭಿಮಾನಿಗಳೇ, ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಪ್ರಾಸ್ತಾವಿಕದಲ್ಲಿ ರಮೇಶ್ ಅವರು ಮಾತಾಡಿದರು, ವಸಂತ್ ಅವರು ಹೇಳಿದ್ದಾರೆ. ಒಂದು ಕಾಲದಲ್ಲಿ ಈ ಚಲನಚಿತ್ರ ಗೀತೆ ಮತ್ತು ಭಾವಗೀತೆಗೆ ತುಲನೆ ಮಾಡಿದರೆ ಬಹಳ ಭಾವಗೀತೆ ಅಂತ ಹೇಳುವುದು ಬಹಳ ರಸಹೀನ ಅಂತೇಳಿ ಹೇಳುವಂಥದ್ದಿತ್ತು. ಅಂದರೆ ಬಹಳಷ್ಟು ಜನ ಕವಿಗಳು ಭಾವಗೀತೆಯನ್ನು ಬರೆದಿದ್ರು ಕೂಡ ಅದರ ಶ್ರೀಮಂತಿಕೆಯನ್ನ ಹೆಚ್ಚಾದವರು ಯಾವಾಗ ಕೇಳಿದರೆ, ಯಾವಾಗ ಅಶ್ವಥ್ ಅವರು ಈ ಭಾವಗೀತೆಗಳನ್ನು ಹಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅಲ್ಲಿ ಅದರ ಶ್ರೀಮಂತಿಕೆ ಹೆಚ್ಚಾಯಿತು. ಅಂದರೆ ನೀವು ಕಂಪೇರ್ ಮಾಡಿದ್ರೆ ಚಲನಚಿತ್ರಗೀತೆ ಬಹಳ ಸರಳವಾಗಿ ಅರ್ಥ ಆಗುವಂಥ ಒಂದು ಸಾಹಿತ್ಯ, ಭಾವಗೀತೆ ಸ್ವಲ್ಪ ಕ್ಲಿಷ್ಟ. ಅದನ್ನ ಹಾಡುವಾಗಂತೂ ಮತ್ತು ಅದು ಕ್ಲಿಷ್ಟ ಆಗ್ತದೆ. ಆದರೆ ಅಶ್ವಥ್ ಅವರು ಅದನ್ನು ಹಾಡಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಅವರ ಸ್ವರದ ಆಕರ್ಷಣೆ ಮತ್ತು ಆ ಸಾಹಿತ್ಯಕ್ಕೆ ಜೀವ ತುಂಬುವಂತಹ ಏನೋ ಅವರ ಪ್ರತಿಭೆ ಇದೆ. ಅದರಿಂದಾಗಿ ಮತ್ತಷ್ಟು ಭಾವಗೀತೆ ಅಂತ ಹೇಳುವಂಥದ್ದು ಜನಜನಿತ ಆಯಿತು. ಇವತ್ತು ಸತ್ಯಾವತಾರ ಅಂತ ಹೇಳುವಂತಹ ಒಂದು ಕಾರ್ಯಕ್ರಮ, ಅದರ ಕಾಂಬಿನೇಷನ್ ಯಾರೆಲ್ಲ ಇರ್ತಾರೆ, ರಾಮಚಂದ್ರ ಹಡಪದ, ಎಂ ಡಿ ಪಲ್ಲವಿ, ನಾಗಾಭರಣ ಇವರೆಲ್ಲ ಯಾರೆಲ್ಲ ಬರ್ತಾರೆ ಅಂತ ಹೇಳುವಂಥದ್ದು ಬಹಳ ಡಿಟೇಲ್ ಆಗಿ ಹೇಳಿದ್ದಾರೆ. ಇವತ್ತಿನ ದಿವಸಕ್ಕೆ ಇಂತಹ ಕಾರ್ಯಕ್ರಮಗಳು ಬಹಳ ಪ್ರಸ್ತುತ ಅಂತ ಅನಿಸಿಬಿಡ್ತದೆ. ಯಾಕಂತ ಹೇಳಿದ್ರೆ ನಾವು ಬಹಳಷ್ಟು ಜನ ಇವತ್ತು ನಡೆಯುವಂಥ ಒಂದು ಆರ್ಕೆಸ್ಟ್ರಾವನ್ನು ನೋಡಿರ್ತೇವೆ. ಅಸಂಬದ್ಧವಾದಂತಹ ವರ್ತನೆಗಳಿರ್ತದೆ. ಅದು ಜನರಿಗೆ ಬೇಕಂತ ಹೇಳಿ ಮಾಡ್ತಾರೋ ಅಥವಾ ಅವರ ಖುಷಿ ಪಡ್ಲಿಕ್ಕೆ ಮಾಡ್ತಾರೋ ಗೊತ್ತಿಲ್ಲ. ಹಾಡ್ತಾ ಮತ್ತೆ ಮೈಕ್ ಇಟ್ಟು ನೀವು ಹಾಡಿ ಅಂತ ಹೇಳುವಂಥದ್ದು. ಅದು ಅವರು ಹಾಡೋದು ಅವರಿಗೆ ಮೈಕಲ್ಲಿ ಕೇಳೋದಿಲ್ಲ. ಇನ್ನು ಎಷ್ಟೋ ದೂರದಲ್ಲಿ ಕೂತಂತ ಆಡಿಯನ್ಸ್ ಹಾಡಿದ್ದನ್ನು ಹೇಗೆ ಕ್ಯಾಚ್ ಮಾಡ್ಲಿಕ್ಕೆ ಸಾಧ್ಯ? ಅಂದರೆ ಜನರನ್ನ ಒಂದು ಲೆಕ್ಕದಲ್ಲಿ ಅದನ್ನು ಬ್ಲಫ್ ಮಾಡುವಂಥದ್ದು ಅಂತ ಹೇಳಿ ನಾವು ಮೂರ್ಖರನ್ನಾಗಿ ಮಾಡುವಂತಹ ಕಾರ್ಯಕ್ರಮಗಳ ನಡುವೆ ಸತ್ಯಾವತಾರ ಕಾರ್ಯಕ್ರಮ ಬಹಳ ವಿಶೇಷ ಅಂತ ಅನಿಸಿಬಿಡ್ತದೆ. ಅದರಲ್ಲೂ ಎಂ ಡಿ ಪಲ್ಲವಿ ಅವರು ಅವರ ಒಂದು ಹಾಡಿನ ಶೈಲಿ, ಅವರ ಹಾಡುವಾಗ ಬಾಡಿ ಲ್ಯಾಂಗ್ವೇಜ್ ಏನಿದೆ ಅದು ಬಹಳ ಇಷ್ಟ ಆಗ್ತದೆ ನೋಡ್ಲಿಕ್ಕೆ. ಹಾಗಾಗಿ ಒಂದು ಒಳ್ಳೆಯ ಪ್ರಯತ್ನ. ಸಮುದ್ರದಂತಹ ಒಂದು ಸಂಸ್ಥೆ ವ್ಯವಹಾರ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಅವರು ಮುನ್ನುಗ್ತಾ ಇದ್ದಾರೆ. ಬಹುಶಃ ವ್ಯವಹಾರದ ಜೊತೆಗೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮುನ್ನುಗ್ಗಿದ್ರೆ ಮಾತ್ರ ಬದುಕಿಗೆ ಒಂದು ಸಂಸ್ಕಾರ ಸಿಗ್ತದೆ ಅನ್ನುವಂಥದ್ದು ನನ್ನ ಭಾವನೆ. ಅದನ್ನು ಸ್ವತಃ ನಾನು ಕಂಡುಕೊಂಡಿದ್ದೇನೆ. ಹಾಗಾಗಿ ಸಂಸ್ಕಾರ ಮತ್ತು ವ್ಯವಹಾರ ಎರಡೂ ಇದ್ದಾಗ ಯಶಸ್ವಿ ಉದ್ಯಮಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವಂತಹ ನನ್ನ ಮಾತು, ನನ್ನ ಆಶಯ ಕೂಡ. ಹಾಗಾಗಿ ಆ ಪ್ರಯತ್ನದಲ್ಲಿ ಇವತ್ತು ಸಮುದ್ರದವರು ಮುಂದೆ ಬಂದಿದ್ದಾರೆ. ಇದು ಎಲ್ಲರೂ ಕೂಡ ಈಗಾಗಲೇ ಹೇಳಿದಾಗೆ ಎಲ್ಲರೂ ಕೂಡ ಸಂಘಟಕರೇ ಇಲ್ಲಿ ವೇದಿಕೆಗೆ ಸಂಘಟಕರನ್ನೇ ಕರೆದಿದ್ದಾರೆ. ಅವರೆಲ್ಲರೂ ಕೂಡ ಅವರವರ
ಶಕ್ತಿಗೆ ಅನುಗುಣವಾಗಿ ಕಾರ್ಯಕ್ರಮಿಕ ಪ್ರಚಾರವನ್ನು ಕೊಡಬೇಕು. ಮುಂದೊಂದು ದಿವಸ ದೊಡ್ಡ ಮಟ್ಟದಲ್ಲಿ ಇಂತಹ ಕಾರ್ಯಕ್ರಮಗಳು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ನಡೆಯುವಂತಾಗಲಿ ಅಂತ ಹೇಳಿ ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ಮತ್ತು ಈ ಸಂಘಟಕರಿಗೆ ಶುಭವನ್ನು ಕೊತ್ತ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸತ್ಯಲೋಕ ಕಾಣುವುದಕ್ಕೆ ಹೆಚ್ಚು ದಿವಸ ಇಲ್ಲ, ಇನ್ನು ಕೆಲವೇ ದಿವಸಗಳು ಇದೆ. ಅಲ್ಲಿ ನಮಗೆ ಸತ್ಯಾವತಾರ ಆಗಲಿಕ್ಕಿದೆ. ಈ ಸತ್ಯಾವತಾರಕ್ಕೆ ಕೋಆಪರೇಷನ್ ಕೊಡಲಿಕ್ಕೆ ನಮ್ಮ ಬಳಗ, ನಮ್ಮ ಸಂಸ್ಥೆ ಅಥವಾ ನಮ್ಮ ಪ್ರಚಾರ ಹಾಗೆ ಮಾಡಿ ಈ ಕಾರ್ಯಕ್ರಮವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕು. ಎಲ್ಲಿಯೂ ಆಗಬೇಕಿರುವಂಥ, ಹಿಂದೆಲ್ಲ ಕೇಳಿದಂಥ ಕಾರ್ಯಕ್ರಮ ಇಲ್ಲಿ ಆಗ್ತಾ ಇದೆ ಅನ್ನೋದೇ ನಮಗೆ ಬಹಳ ಖುಷಿಯಾದದ್ದು. ಅದಕ್ಕೆ ನನಗೂ ಒಂದು ಪಾಲು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು.